ಹೆಲೋ ಸ್ಟೂಡೆಂಟ್ಸ್, ಕರ್ನಾಟಕದಲ್ಲಿ MBBS ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಫೀಸ್ ಸ್ಟ್ರಕ್ಚರ್ನ ಬಗ್ಗೆ ತಿಳ್ಕೊತಿದ್ದೀವಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಈ ವರ್ಷ 2025ರಲ್ಲಿ ಫೀಸ್ ಎಷ್ಟು ಇರಬಹುದು ಅದನ್ನು ಸಹ ನಾವು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಕರ್ನಾಟಕದಲ್ಲಿ MBBS ಕೋರ್ಸನ್ನು ಮಾಡಬೇಕು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ನಿಮಗೆ ಬಹುಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಏನಂತಂದರೆ, ನಿಮಗೆ ಸೀಟ್ಸ್ಗಳಿರ್ತಲ್ಲ ಅದು 4 ಟೈಪ್ಸ್ ಆಫ್ ಸೀಟ್ಸ್ಗಳಂತ ಇರುತ್ತೆ. ಓಕೆನಾ. ಸೊ ಫಸ್ಟ್ ಒಂದು ಗವರ್ನಮೆಂಟ್ ಸೀಟ್ಸ್, ಸೊ ಅದನ್ನು G ಅಂತ ಹೇಳಿ ರೆಪ್ರೆಸೆಂಟ್ ಮಾಡಲಾಗುತ್ತೆ. ಎರಡನೇ ಸೀಟ್ ಬಂದ್ಬಿಟ್ಟು ಪ್ರೈವೇಟ್ ಸೀಟ್, ಅದನ್ನು P ಅಂತ ಹೇಳಿ ರೆಪ್ರೆಸೆಂಟ್ ಮಾಡಲಾಗುತ್ತೆ. ಮೂರನೇ ಸೀಟ್ ಬಂದ್ಬಿಟ್ಟು NRI ಸೀಟ್ಸ್ ಅಂತ ಹೇಳಿ ಇರುತ್ತೆ. ನಾಲ್ಕನೇ ಸೀಟ್ ಮ್ಯಾನೇಜ್ಮೆಂಟ್ ಸೀಟ್ ಅಥವಾ ಅದರ್ಸ್ ಸೀಟ್ ಅಂತ ಹೇಳಿ ಸಹ ಕರೆಯಲಾಗುತ್ತೆ ಅದನ್ನು. ಓಕೆನಾ. ಸೊ ಹಾಗಿದ್ರೆ ಈಗ ಗೌರ್ಮೆಂಟ್ ಸೀಟ್ಗೆ ಎಷ್ಟು ಫೀಸ್ ಇರುತ್ತೆ, ಪ್ರೈವೇಟ್ ಸೀಟ್ಗೆ ಎಷ್ಟು ಫೀಸ್ ಇರುತ್ತೆ, ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಬೇಕಾಗತ್ತೆ. ಬಿಕಾಸ್ ಎಷ್ಟು ಫೀಸ್ ಇರುತ್ತೆ ಅಂತ ಹೇಳಿ ನಿಮಗೂ ಸಹ ಗೊತ್ತಿರಬೇಕಲ್ವಾ, ಅದಕ್ಕೋಸ್ಕರ. ಸೊ ನಾನೀಗ ಹೇಳ್ತಿರ್ತಕ್ಕಂಥ ಅನಾಲಿಸಿಸ್ ಇದಲ್ವಾ, ಸೊ ಇದು ಲಾಸ್ಟ್ ಇಯರ್ದು 2024ನೇ ಸಾಲಿನಲ್ಲಿ ಕೌನ್ಸಿಲಿಂಗ್ ಸಮಯದಲ್ಲಿ ನಮ್ಮ KE ಕಡೆಯಿಂದ ಅಫಿಷಿಯಲ್ ಆಗಿ ಬಿಡುಗಡೆ ಆಗಿರ್ತಕ್ಕಂತಹ ಫೀಸ್ ಸ್ಟ್ರಕ್ಚರ್ ಇದು. ಆ್ಯಂಡ್ ಈ ವರ್ಷಕ್ಕೂ ಅಷ್ಟೇ 2025ರಲ್ಲಿ ಯಾವುದೇ ರೀತಿ ಫೀಸನ್ನು ಸಹ ಇನ್ಕ್ರೀಸ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಸಹ ಅಫಿಷಿಯಲ್ ಆಗಿ ಮಾಹಿತಿಗಳು ಬಂದಿಲ್ಲ. ಮೇ ಬಿ ಮುಂದಿನ ದಿನದಲ್ಲಿ ಬಂದ ನಂತರ ಆದಷ್ಟು ಬೇಗನೆ ತಿಳಿಸ್ತೀನಿ. ಸೊ ಸದ್ಯಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ನಾನು ಹೇಳ್ತೀನಲ್ಲ, ಸೊ ಅಷ್ಟು ಅರೌಂಡಲ್ಲೇ ಇರುತ್ತೆ ಈ ವರ್ಷವೂ ಸಹ ನಿಮಗೆ ಫೀಸ್ ಸಹ. ಸೊ ಫಸ್ಟ್ ಗವರ್ನಮೆಂಟ್ ಸೀಟ್, ಅದ್ರಲ್ಲಿ ಯಾವ ರೀತಿ ಇರುತ್ತೆ ಗೊತ್ತಾ, ಗವರ್ನಮೆಂಟ್ ಸೀಟ್ ಇನ್ ಗವರ್ನಮೆಂಟ್ ಕಾಲೇಜ್. ಗವರ್ಮೆಂಟ್ ಕಾಲೇಜಲ್ಲಿ ನಿಮಗೆ ಗವರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಸೊ ನಿಮಗೆ ಫೀಸ್ ಅರೌಂಡ್ 65,000 ಇರುತ್ತೆ. 65,000 ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಾವು ಒಂದು ಆವ್ರೇಜ್ ಆಗಿ 65,000 ಅಂತ ಹೇಳಿ ತಗೋಬಹುದು. ಓಕೆನಾ. ಸೊ ಲಾಸ್ಟ್ ಇಯರ್ ಎಲ್ಲ ತುಂಬ ವಿದ್ಯಾರ್ಥಿಗಳಿಗೆ ಜಾಸ್ತಿ ಕಾಲೇಜಸ್ಸಲ್ಲೂ ಅದರಲ್ಲೂ ಸಹ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ 65,000 ಫೀಸ್ ಇರ್ತಕ್ಕಂಥದ್ದು. ಆ್ಯಂಡ್ ಅದರ ಕೋಡ್ ಏನಿರುತ್ತೆ ಅಂತಂದರೆ MG ಅಂತ ಹೇಳಿ ಇರುತ್ತೆ. ಇದೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ ಗೊತ್ತಾ, ಆಪ್ಷನ್ ಟ್ರೀಲಿ ಹೆಲ್ಪ್ ಆಗುತ್ತೆ. ಕೋಡ್ಗಳನ್ನು ಈಗ ನಾನು ಹೇಳ್ತೀನಿ, ಅದನ್ನು ನೀವು ಆಪ್ಷನ್ ಟ್ರೀಲಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಆಪ್ಷನ್ ಟ್ರೀ ಸಮಯದಲ್ಲಿ ನಾನು ತಿಳಿಸ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲೇ ತಿಳಿಸ್ತೀನಿ ಆಪ್ಷನ್ ಟ್ರೀ ಯಾವಾಗ ಆ್ಯಂಡ್ ಹೇಗೆ ಮಾಡಬೇಕಂತ ಹೇಳಿ. ಆ್ಯಂಡ್ ಈ ವಿಡಿಯೋದಲ್ಲಿ ಜಸ್ಟ್ ಫೀಸ್ ಸ್ಟ್ರಕ್ಚರ್ನ ತಿಳ್ಕೊತಿದ್ದೀವಿ ಅಷ್ಟೇ. ಓಕೆನಾ. ಗೌರ್ಮೆಂಟ್ ಸೀಟ್ ಫೀಸ್ ಗೊತ್ತಾಯ್ತಲ್ಲ. ನೆಕ್ಸ್ಟು ಪ್ರೈವೇಟ್ ಕಾಲೇಜಸಲ್ಲಿ ಗವರ್ನಮೆಂಟ್ ಸೀಟ್ ಇರುತ್ತೆ. ಓಕೆನಾ. ಪ್ರೈವೇಟ್ ಕಾಲೇಜಿನ ಗೌರ್ಮೆಂಟ್ ಸೀಟ್ ಅಂತ ಹೇಳಿರುತ್ತೆ. ಸೊ ಅದರ ಫೀಸ್ ಎಷ್ಟಿರುತ್ತೆ ಗೊತ್ತಾ, ಅದರ ಫೀಸ್ ಬಂದ್ಬಿಟ್ಟು 1.5 lakhs, 1.5 ಲಕ್ಷದಷ್ಟು ಫೀಸ್ ಇರುತ್ತೆ. ಗೌರ್ಮೆಂಟ್ ಸೀಟೇ ಆದರೆ ಅದು ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಿರುತ್ತೆ. ಓಕೆನಾ. ಆ್ಯಂಡ್ ಪ್ರೈವೇಟ್ ಕಾಲೇಜಲ್ಲೇ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಹೇಳಿ ಬರುತ್ತೆ. ಅದನ್ನು ಕೋಡ್ ಬಂದ್ಬಿಟ್ಟು MP ಅಂತ ಹೇಳಿರುತ್ತೆ. ಓಕೆನಾ. ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ನ ಫೀಸ್ ಬಂದ್ಬಿಟ್ಟು 12 ಲಕ್ಷಕ್ಕಿಂತ ಇನ್ಕ್ರೀಸ್ ಇರುತ್ತೆ. ಅರೌಂಡ್ 12 ಲಕ್ಷ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಕೆಲವು ಕಾಲೇಜಸಲ್ಲಿ ಅದಕ್ಕಿಂತ ಜಾಸ್ತಿ ಫೀಸನ್ನು ಸಹ ತಗೊಂಡಿದ್ದಾರೆ. ಓಕೆನಾ. ಸೊ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸಲ್ಲಿ ತುಂಬ ಹೆಚ್ಚು ಫೀಸನ್ನು ಸಹ ತಗೊಂಡಿದ್ದಾರೆ. ನಾವು ಒಂದು ಆವ್ರೇಜ್ ಆಗಿ ತಗೊಳ್ಳೋದಾದರೆ 12 lakhs ಫೀಸ್ ಅಂತೂ ಇದ್ದೇ ಇರುತ್ತೆ. ಓಕೆನಾ. ಸೊ ಇದು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸಲ್ಲಿ. ನೆಕ್ಸ್ಟ್ ಮೂರನೇ ಸೀಟ್ಗೆ ಬಂದರೆ ಅದು NRI ಸೀಟ್. NRI ಸೀಟ್ ದಿಸ್ ಇಸ್ ಓನ್ಲಿ ಫಾರ್ NRI ಸ್ಟೂಡೆಂಟ್ಸ್ಗಳಿಗೆ ಮಾತ್ರನೇ ಅದು. ಓಕೆನಾ. ಆ್ಯಂಡ್ ನಾಲ್ಕನೇದು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಹೇಳಿ ಬರುತ್ತೆ. ಸೊ ಇದನ್ನು ಜನರಲ್ ಆಗಿ MQ ಅಂತ ಒಂದು ಕೋಡ್ ಮುಖಾಂತರ ರೆಪ್ರೆಸೆಂಟ್ ಮಾಡಲಾಗತ್ತೆ. ಓಕೆನಾ. ಸೊ ಇನ್ ಕೇಸ್ ಇಫ್ ಯು ವಾಂಟ್ ಮ್ಯಾನೇಜ್ಮೆಂಟ್ ಸೀಟ್, ಅದರ ಫೀಸ್ ಎಷ್ಟಿರುತ್ತೆ ಗೊತ್ತಾ, 35 ಲಕ್ಷದಿಂದ ಅರೌಂಡ್ ಒಂದು 45 ಲಕ್ಷದವರೆಗೂ ಸಹ ಇರುತ್ತೆ ಫೀಸ್. ಅದಕ್ಕಿಂತ ಜಾಸ್ತಿನೂ ಸಹ ಇರುತ್ತೆ. ತುಂಬ ಕಾಲೇಜಸಲ್ಲಿ ಇದಕ್ಕಿಂತ ಹೆಚ್ಚಿನ ಫೀಸು ಸಹ ತಗೊಳ್ತಾರೆ. ಅರೌಂಡ್ ನಾವು ಒಂದು ಅದೇ ಹೇಳಿದ್ನಲ್ಲ ಅನಾಲಿಸಿಸ್ ಪ್ರಕಾರ 35 ಲಕ್ಷದಿಂದ 45 ಲಕ್ಷದವರೆಗೂ ಸಹ ಫೀಸ್ ಅನ್ನೋದು ಇರುತ್ತೆ. ಓಕೆನಾ. ಸೊ ಇದು MBBS ಕರ್ನಾಟಕದಲ್ಲಿ ಮಾಡಬೇಕಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಐ ಥಿಂಕ್ ಎಲ್ಲ ವಿದ್ಯಾರ್ಥಿಗಳು ಸಹ ಕರೆಕ್ಟಾಗಿ ಅರ್ಥ ಆಗಿರುತ್ತೆ. ಸೊ ಫೀಸಸ್ ಎಷ್ಟಿರುತ್ತೆ ಅಂತ ಹೇಳಿ. ಸೊ ಇದು ಲಾಸ್ಟ್ ಇಯರ್ ಫೀಸ್. ಈ ವರ್ಷ ಮೇ ಬಿ ಚೇಂಜ್ ಆದರೆ ನಾನು ತಿಳಿಸ್ತೀನಿ. ಸೊ ಚೇಂಜ್ ಆಗಲ್ಲ ಅಂತಲೇ ಹೇಳಿ ತಿಳಿಸಿರ್ತಕ್ಕಂಥದ್ದು. ಇನ್ ಕೇಸ್ ಏನಾದರೂ ಚೇಂಜ್ ಮಾಡಿದ್ರೆ ಆದಷ್ಟು ಬೇಗನೆ ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಆ್ಯಂಡ್ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.